Hello friends, welcome back to my channel. Today I am cooking recipe Karnataka Donne Biryani. Recipe ingredients: tomato, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಮತ್ತು ಈರುಳ್ಳಿ, ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಹಲ್ದಿ ಪೌಡರು, ಗರಂ ಮಸಾಲ. ಇಂಗ್ರೀಡಿಯೆಂಟ್ಸಲ್ಲಿ ಮಸಾಲ ಮತ್ತು ಚಿಕನ್ ಮತ್ತು ರೈಸ್, ಗೀ, ಆಮೇಲೆ ಕರ್ಡ್. ಇವಾಗ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇದು ನಾಲ್ಕನ್ನು ಫ್ರೈ ಮಾಡಿ ಪೇಸ್ಟ್ ಮಾಡ್ಕೊಂಡು ತಗೊಬರ್ಬೇಕು. ಓಕೆ, ಬನ್ನಿ ಫ್ರೆಂಡ್ಸ್, ಇವಾಗ ಎಲ್ಲ ಕಟಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಕುಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಒಲೆ ಹಚ್ಕೊತೀನಿ. ಇವತ್ತು ಕುಕ್ಕರಲ್ಲಿ ಮಾಡೋದಕ್ಕೆ ಐಡಿಯಾ ಹೇಳ್ತೀನಿ. ಇದು ಬಿಸಿಯಾಗೋವರೆಗೂ ಸ್ವಲ್ಪ ಕಾಯೋಣ. ಇದು ಹೀಟ್ ಆಯಿತು. ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ. 150 ml ಆಯಿಲ್ ಹಾಕದ ಮತ್ತು ಗೀ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೀಟ್ ಆಗಲಿ ಎಣ್ಣೆ. ಮಸಾಲ ಐಟಮ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಆನಿಯನ್ ಹಾಕೋಣ. ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಆಗೋದು ಬಿಡೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಟೊಮ್ಯಾಟೊ ಆ್ಯಡ್ ಮಾಡೋಣ. ಸ್ಲಿಮ್ಮಲ್ಲಿಡಿ. ಈಗ ಮೊಸರು ಹಾಕೋಣ.
ಮೊಸರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಈಗ ರುಬ್ಕೊಂಬಂದಿರೋ ಮಸಾಲಾನ ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತು ಕುದೀಲಿ. ಇವಾಗ ಈ ಸ್ಟೇಜಲ್ಲಿ ಮಸಾಲ ಆ್ಯಡ್ ಮಾಡಬೇಕು. ಮಸಾಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಈಗ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ಈಗ ಉಪ್ಪು ಹಾಕಿ ಕಲಸಿಟ್ಟಾಗಿದೆ. ಮತ್ತು ಇನ್ನೊಂದು ಸರಿ ಕಲಸಿ ಚಿಕನ್ ಚೆನ್ನಾಗಿ ಕುಕ್ಕಾಗಲಿ. ಆ ಟೈಮಲ್ಲಿ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೀನಿ. ಒಂದು ನಿಂಬೆಹಣ್ಣು ಈಗ ಒಂದು ನಿಂಬೆಹಣ್ಣಷ್ಟು ರಸ ತಗೊಂಡು ಹಿಂಡ್ಕೊಳ್ಳೋಣ. ಮತ್ತು ಇವಾಗ ಆ ನಿಂಬೆ ರಸವನ್ನು ಹಾಕ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಈ ಸ್ಟೇಜಲ್ಲಿರೋವಾಗ ಅಕ್ಕಿಯನ್ನು ಆ್ಯಡ್ ಮಾಡೋಣ. ಈಗ ನೀರನ್ನು ಆ್ಯಡ್ ಮಾಡೋಣ. ಅಕ್ಕಿ ಎಷ್ಟು ಹಾಕಿರ್ತೀರೋ ಅದಕ್ಕೆ 2 ಪಟ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸರಿಯಾದ ಅಳತೆ ಇದಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಸ್ಲಿಮ್ ಆಗಿದ್ದನ್ನು ಫಾಸ್ಟ್ ಮಾಡಿ 2 ವಿಸಿಲ್ ಬರೋಷ್ಟು ವೆಯ್ಟ್ ಮಾಡಿ. ಈಗ 2 ವಿಸಿಲ್ ಬರೋವಷ್ಟು ವೆಯ್ಟ್ ಮಾಡೋಣ. ಬಿರಿಯಾನಿ ವಿಸಿಲ್ ಬರೋಷ್ಟೊತ್ತಿಗೆ ನಾವು ರೈತಾ ರೆಸಿಪಿದು ಇಂಗ್ರೀಡಿಯೆಂಟ್ಸ್ ಏನೇನಿದೆ ತಿಳ್ಕೊಳ್ಳೋಣ. ಫಸ್ಟು ಆನಿಯನ್, ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು, ಮೊಸರು.
ಇದೇ ಥರ ಸ್ಲೈಸಾಗಿ ಉದ್ದ ರೀತಿಯಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಈಗ ರೈತ ಮಾಡಲು ಕಟ್ ಮಾಡಿಟ್ಟಿರೋ ಈರುಳ್ಳಿ ಈ ಥರ ಲೇಯರ್ ಆಗಿರಲಿ. ಹಿಂಗೆ ಉದ್ರಿ ಆನಿಯನ್ ಆ್ಯಡ್ ಮಾಡಿ ಮತ್ತೆ ಬಿಡತ್ತ ಆನಿಯನ್ ಆ್ಯಡ್ ಮಾಡಾಯಿತು, ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಾಯಿತು, ಕೊತ್ತಂಬರಿ ಸೊಪ್ಪು ಮತ್ತು ಈಗ ಮೊಸರು ಆ್ಯಡ್ ಮಾಡೋಣ. ಕಟ್ ಮಾಡ್ಕೊತಾ ಇದ್ದೀನಿ. ಮೊಸರು ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮೊಸರು ಬಜ್ಜಿ ರೆಡಿಯಾಗಿದೆ. ಇವಾಗ ಫಸ್ಟ್ ವಿಸಿಲ್ ಬಂತು. ಈಗ ಗ್ಯಾಸನ್ನು ಸ್ಲಿಮ್ ಮಾಡಿ ಒಂದು 2 ನಿಮಿಷವರೆಗೂ ಸ್ಲಿಮ್ಮಲ್ಲಿ ಇರಲಿ. ಇವಾಗ ಗ್ಯಾಸನ್ನು ಆಫ್ ಮಾಡಿ. ನೀವು ಇವಾಗ ಸ್ಟೀಮಲ್ಲೇ ಇರಲಿ. ಈಗ ಒಂದು 5 ನಿಮಿಷವರೆಗೂ ಸ್ಟೀಮಲ್ಲೇ ಇರಲಿ. ಈಗ ಸ್ಟೀಮ್ ಇದನ್ನ ತೆಗೆಯೋಣ. ಓಪನ್ ಮಾಡಿ ನೋಡೋಣ. ಈಗ ಓಪನ್ ಮಾಡಿದ್ದಾಯಿತು. ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ನೋಡೋಣ. ಇವಾಗ ರೆಡಿಯಾಗಿದೆ ಕರ್ನಾಟಕ ಸ್ಪೆಷಲ್ ದೊಣ್ಣೆ ಬಿರಿಯಾನಿ. ಬನ್ನಿ ಟೇಸ್ಟ್ ಮಾಡೋಣ. ಓಕೆ ಗಾಯ್ಸ್, ಇಲ್ಲಿ ರುಚಿ ನೋಡಲು ನಮ್ಮ ಮಾವ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಅಂತ ಕೇಳ್ತೀನಿ ರಿವ್ಯೂ. ಹೆಂಗಿದೆಪ್ಪ? ಚೆನ್ನಾಗಿದೆ. ಓಕೆ ಗಾಯ್ಸ್, ಇದು ಬಂದು ನನ್ನ ಮಗ, ಇದು ಬಂದು ನನ್ನ ಮಗಳು. ಇಬ್ಬರು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ರಿವ್ಯೂ ಕೇಳೋಣ. ದಿತ್ಯ, ಟೇಸ್ಟ್ ಹೆಂಗಿದಮ್ಮ? ಇವನ ಹೆಸರು ಬಂದು ಪ್ರತೀಕ್. ಪ್ರತೀಕ್, ಹೆಂಗಿದೆ ಬಿರಿಯಾನಿ? ನಾನು ತಿಂದು ನೋಡ್ತೀನಿ ಹೇಗಿದೆ ಅಂತ, ಚೆಕ್ ಮಾಡೋಣ. ಸೂಪರ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.